ಸೊ ಕರ್ನಾಟಕದಲ್ಲಿ ಇಂಡಿಯಾ ಟುಡೇ ಕರ್ನಾಟಕದಲ್ಲಿ ಇಂಡಿಯಾ ಟುಡೇ ಸರ್ವೆ. ಸೊ ಎಷ್ಟಿದೆ ಕರ್ನಾಟಕದಲ್ಲಿ ಇಂಡಿಯಾ ಟುಡೇ ಸರ್ವೆ ಪ್ರಕಾರ? ಬಿಜೆಪಿ ಎಷ್ಟು ಪಡ್ಕೊಳ್ಳುತ್ತೆ, ಕಾಂಗ್ರೆಸ್ ಎಷ್ಟು ಪಡ್ಕೊಳ್ಳುತ್ತೆ? ಡಬಲ್ ಡಿಜಿಟ್ ಕಾಂಗ್ರೆಸ್ ಹೋಗುತ್ತಾ ಅಥವಾ ಸಿಂಗಲ್ ಡಿಜಿಟ್ ಅಲ್ಲಿ ಉಳ್ಕೊಳ್ಳುತ್ತಾ ಅನ್ನುವಂಥದ್ದು ಬಹಳ ಕ್ಯೂರಿಯಾಸಿಟಿ ಇದೆ. ಅವ್ರು ಅಂದ್ಕೊಂಡಿರೋ ರೀತಿಯಲ್ಲಿ 13 ರಿಂದ 16, ಬಿಜೆಪಿಗೆ 20 ರಿಂದ 22, ಜೆಡಿಎಸ್ 2 ರಿಂದ 3 ಅಂತ ಲೆಕ್ಕಾಚಾರಗಳನ್ನ ಕೊಡ್ತಾ ಇದ್ದಾರೆ ಕರ್ನಾಟಕದಲ್ಲಿ. ಸೊ ಕಾಂಗ್ರೆಸ್ 3 ರಿಂದ 5 ಅಂತ ಹೇಳ್ತಾ ಇದ್ದಾರೆ. ಸ್ಟಿಲ್ ಬೆಟ್ ಕಾಂಗ್ರೆಸ್ಗೆ 6 ರಿಂದ 8 ಒಳಗಡೆ, 6 ರಿಂದ 8 ಅಂತ ಇದೆ ಅಂತ ನನ್ನ ಲೆಕ್ಕಾಚಾರ. ನಾನು ನಿಮ್ಗೆ ಅದನ್ನ ಹೇಳ್ತಿದ್ದೆ, Okay. ಇಂಪ್ರೂವ್ ಆಗುತ್ತೆ ಬಟ್ ಬರಲ್ಲ ಅಂತ. ಬಟ್ 6 ರಿಂದ 8 ಇರಬಹುದು ಅಂತ ಒಂದು ಲೆಕ್ಕಾಚಾರ ಇದೆ. ಇವ್ರು 5 ತೋರಿಸ್ತಿದ್ದಾರೆ, ನಂಗೆ ಗೊತ್ತಿಲ್ಲ. ದರ್ ಕುಡ್ ಬಿ ಸಮ್ ಚೇಂಜಸ್ ಅದರಲ್ಲಿ. ಬಿಟ್ವೀನ್ 6 to 8 ಇರಬಹುದು. ಬಿಕಾಸ್ ಚೀಫ್ ಮಿನಿಸ್ಟರ್ ತಮ್ಮ ಇಂಟರ್ನಲ್ ಟಾಕ್ಸ್ ಅಲ್ಲಿ 10, 8, 9 ಇರ್ಬೋದು ಅಂತ. ಬಟ್ KPCC ಅಧ್ಯಕ್ಷರು ಇಲ್ಲ, ಅದು 14, 16 ಇದೆ ಅಂತ. ದಟ್ಸ್ ಓಕೆ, ದಟ್ಸ್ ಇಸ್ ಜನ್ ಕಿ ಬಾತ್. ಎಸ್, ಓಕೆ, ಜನ್ ಕಿ ಬಾತ್ ಹೇಳ್ತಾ ಇದೆ ಎನ್ಡಿಎಗೆ 377 ಸೀಟ್ಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಕಳೆದ ಬಾರಿಗಿಂತಲೂ ಕೂಡ ಹೆಚ್ಚಿನ ಸೀಟ್ಗಳನ್ನ ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನ ಜನ್ ಕಿ ಬಾತ್ ಹೇಳ್ತಾ ಇರೋದು. ಸೊ ಇಂಡಿಯಾ ಟುಡೇ ಏನ್ ಹೇಳ್ತಾ ಇದ್ವಿ ನಾವಾಗಲೇ ಕರ್ನಾಟಕದ ವಿಚಾರದಲ್ಲಿ, ಅವರು ಕಳೆದ ಬಾರಿ ಎಕ್ಸಾಕ್ಟ್ ಆಗಿ 352 + 14 or -14 ಅಂತ ಕೊಟ್ಟಿದ್ರು. ಇಡೀ ದೇಶದಲ್ಲಿ ಆದಾಗ 352 ದೇಶದಲ್ಲಿ ಬಂದಿತ್ತು ಇಂಡಿಯಾ ಟುಡೇದು. ಸೊ ಜನ್ ಕಿ ಬಾತ್ ಹೇಳ್ತಾ ಇದೆ INDIA 151 ಸೀಟ್ಗಳನ್ನ ಪಡ್ಕೊಳ್ಳುತ್ತೆ ಅಂತ. ಜನ್ ಕಿ ಬಾತ್ ಇತರೆ 15 ಸೀಟ್ಗಳನ್ನ ಅಷ್ಟೇ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ. ಬಟ್ NDA ಕೂಟ 377 ಸೀಟ್ಗಳನ್ನ ಮೆಜಾರಿಟಿ ಆರಾಮಾಗಿ ಪಾಸ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿ. ಸೊ ಬಿಜೆಪಿ ಇದರಲ್ಲಿ ಎಷ್ಟು ಪಡ್ಕೊಂಡಿದೆ ಅನ್ನುವಂಥದ್ದನ್ನ ನೋಡಬೇಕಾಗಿದೆ. NDA 377 ಹೇಳ್ತಾ ಇದ್ದಾರೆ, ಆ ಕಡೆಗೆ ಪಿ ಮಾರ್ಕ್ ಹೇಳ್ತಾ ಇದೆ 359 ಅಂತ ಹೇಳಿ. ಸೊ ಇದರಲ್ಲಿ ಬಿಜೆಪಿ ಎಷ್ಟು ಪಡ್ಕೊಳ್ಳುತ್ತೆ, ಕಳೆದ ಬಾರಿಗಿಂತ ಜಾಸ್ತಿ ಇದೆಯಾ, ಕಡಿಮೆ ಇದೆಯಾ, ಆಗಿದಾಗ ಪರ್ಫಾರ್ಮೆನ್ಸ್ ಆಂಟಿ ಇನ್ಕಂಬೆನ್ಸಿ ಇದೆಯಾ ಇಲ್ವಾ ಯಾವುದೋ ಒಂದು ಕರ್ನಾಟಕದ ಬಂದಿದೆ, ಅದು ಹೇಳ್ರಪ್ಪ. ಹೇಳೋಣ ಸರ್ ಅದನ್ನೇ. ಸೊ ಕರ್ನಾಟಕದ ಎಕ್ಸಿಟ್ ಪೋಲ್ಗಳಲ್ಲಿ ನೀವೇನು ನರೇಂದ್ರ ಮೋದಿನೋ ಯೋಗಿನೋ ಟಿವಿ ನೋಡ್ಕೊಂಡು ಕೂತಿರೋಂಗ್ ಮಾತಾಡ್ತಾ ಇದ್ದೀರಿ? ಅಲ್ಲ ಸರ್, ನಂಬರ್ಸ್ಗಳು ಬಂತು ಹೇಳ್ತಾ ಇದ್ದೀವಿ ಸರ್ ಎಷ್ಟೆಷ್ಟಿದೆ ಅಂತ. ಕರ್ನಾಟಕದ ಈಗ ಪೋಲ್ ಸ್ಟಾರ್ಟ್ ಬಂದಿದೆ. ಓಕೆ, ಒಂದೊಂದೇ ಬರ್ತಾ ಇದೆ. 18-2 ಈಗ ಪೋಲ್ ಸ್ಟಾರ್ಟ್ ಹೇಳ್ತಾ ಇದೆ ಬಿಜೆಪಿಗೆ 18, JDS 2, ಕಾಂಗ್ರೆಸ್ ಇನ್ನುಳಿದಂತೆ ಪಡ್ಕೊಳ್ತಾ ಇದೆ 3 ರಿಂದ 5 ಅನ್ನುವಂಥದ್ದನ್ನ. ಇಂಡಿಯಾ ಟುಡೇ ಹೇಳ್ತಾ ಇರೋದು 3 ರಿಂದ 5.